ಹೇಳಿ ಅಮ್ಮ, ಏನಾಗಬೇಕು? ನನ್ನ ಹೆಸರು ಕಲಾ ಹರಿಪ್ರಸಾದ್ ಅಂತ. ಇಲ್ಲಿ ಹರಿಪ್ರಸಾದ್ ಅಂತ ಇದ್ದಾರಲ್ಲ, ಅವ್ರ ಹೆಂಡತಿ ನಾನು. ಅಲ್ಲಮ್ಮ, ನೋಡೋಕೊಳ್ಳೆ ಮರ್ಯಾದಸ್ಥರು ಹೆಣ್ಮಗಳು ಥರ ಕಾಣ್ತಿದ್ದೀರಾ. ಆ ದಗಲ್ಬಾಜಿ ನನ್ನ ಮಗ ನಿಮ್ಮ ಗಂಡ ಅಂತ ಹೇಳಿದ್ರೆ ನಂಗೆ ನಂಬಕ್ಕೆ ಆಗ್ತಿಲ್ಲ. ಅಲ್ಲ, ನಿಮಗೆ ಯಾರು ಗಂಡೇ ಸಿಗ್ಲಿಲ್ವಾ ಮದುವೆ ಆಗೋಕ್ಕೆ? ನೋಡಿ, ನಮ್ಮ ಚಿಕ್ಕಪ್ಪನ ಬಗ್ಗೆ ಅಷ್ಟೊಂದು ಚೀಪಾಗಿ ಮಾತಾಡಬೇಡಿ. ಅದಕ್ಕೆ ನಿಮಗೆ ಅಧಿಕಾರ ಇಲ್ಲ. ನಿಮ್ಮ ಲಿಮಿಟ್ಸಲ್ಲಿ ಇರಿ. ನಾನೇ ಅಮ್ಮ ಈ ಮನೆ ಓನರು. ಆ ಕಳ್ಳ ನನ್ನ ಮಗ ನಮ್ಮನೇಲೇ ಇದ್ಕೊಂಡು ಕ್ರಿಮಿನಲ್ ಕೆಲಸ ಮಾಡೋನೆ. ಅವತ್ತು ನೀವೇ ಅಲ್ವಾ ಪೊಲೀಸ್ನವ್ರ ಜೊತೆ ಬಂದಿದ್ದು? ಅದು ಅಲ್ಲದೆ ಅವನ ಹತ್ರ ಮಗು ಕೊಡು ಅಂತ ಬೇಡ್ಕೊತಿದ್ರಿ. ಈಗೇನಾಯ್ತಮ್ಮ? ನೋಡಿ, ಅದು ನಮ್ಮ ಫ್ಯಾಮಿಲಿ ಮ್ಯಾಟರ್. ನಾವೇ ಸಾರ್ಟ್ ಔಟ್ ಮಾಡ್ಕೋತೀವಿ. ಈಗ ನಮ್ಮ ಚಿಕ್ಕಪ್ಪ ಎಲ್ಲಿದ್ದಾರೆ ಅಂತ ಹೇಳಿ. ಅವತ್ತು ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋದ್ಮೇಲೆ ಅವ್ನು ನಮ್ಮ ಕಣ್ಣಿಗೆ ಕಂಡೇ ಇಲ್ಲಮ್ಮ. ಜಾನ್ವಿ, ಅವ್ರು ಇಲ್ಲೂ ಬಂದಿಲ್ಲ. ಇನ್ನೆಲ್ಲಿ ಹೋಗಿರೋಕ್ಕೆ ಸಾಧ್ಯ? ನಂಗೆ ಯಾಕೋ ಭಯ ಆಗ್ತಿದೆ. ಅವ್ರ ಜೀವಕ್ಕೇನಾದರೂ ಅಪಾಯ? ಚಿಕ್ಕಮ್ಮ, ನೀವು ಅನ್ಕೊಂಡಿರೋಷ್ಟು ವೀಕ್ ಅಲ್ಲ ಅವರು. ಅದು ಅಲ್ಲದೆ ಅವ್ರಿಗೆ ಯಾರು ಏನು ಅಂದಿದ್ದಾರೆ ಅಂತ ಪ್ರಾಣ ಕಳ್ಕೊಳಕ್ಕೆ ಹೋಗಿರ್ತಾರೆ, ಬೇಜಾರು ಮಾಡ್ಕೊಂಡಿರ್ತಾರೆ. ಅವ್ರ ಫ್ರೆಂಡ್ ಮನೇಲಿ ಇರ್ತಾರೆ. ಇವತ್ತೆಲ್ಲ ನಾಳೆ ರೂಮಿಗೆ ಬಂದೇ ಬರ್ತಾರಲ್ವಾ? ನಂಗೆ ಯಾಕೋ ನಂಬಿಕೆ ಇಲ್ಲ ಜಾನ್ವಿ. ಮೊದಲಾದರೆ ಅವ್ರಿಗೆ ಅಂಜಿಕೆ ಅಳಕು ಯಾವುದೂ ಇರಲಿಲ್ಲ. ಆದರೆ ಇತ್ತೀಚೆಗೆ ತುಂಬ ಸೂಕ್ಷ್ಮ ಆಗಿಬಿಟ್ಟಿದ್ದಾರೆ. ಇಲ್ಲಿಗೆ ವಾಪಸ್ ಬಂದರೆ ಆ ಓನರು ಅವ್ರನ್ನ ತರಾಟೆಗೆ ತಗೋತಾರೆ ಅನ್ನೋ ಕಲ್ಪನೆ ಅವ್ರಿಗಿದೆ. ಅದಕ್ಕೆ ಅವ್ರು ಬರೋದಿಲ್ಲ. ತಡೀರಿ, ವಸು ಮತ್ತೆ ಅಜ್ಜಿನೂ ಹುಡುಕ್ತಾ ಇದ್ರು. ನಾವು ಅವ್ರಿಗೆ ಫೋನ್ ಮಾಡಿ ಕೇಳ್ತೀನಿ ಸಿಕ್ಕಿದಾರ ಅಂತ. ಕೇಳಿ ನೋಡು. ಭಾವನ್ ಬಗ್ಗೆ ಏನಾರು ಗೊತ್ತಾಯ್ತಾ ಜಾಹ್ನವಿ? ಅಂದ್ರೆ ಚಿಕ್ಕಪ್ಪನ ಬಗ್ಗೆ ನಿಮಗೂ ಏನೂ ಗೊತ್ತಾಗ್ಲಿಲ್ವಾ? ಇಲ್ಲ, ನೀವೆಲ್ಲ ಕಡೆ ಹುಡುಕಿದ್ರಾ? ವಸು, ಅಜ್ಜಿ ನಿಮ್ ಜೊತೆ ಇಲ್ವಾ? ಇಲ್ಲ, ಅತ್ತಿನ ಆಗ್ಲೇ ಮನೆ ಹತ್ರ ಕಳಿಸ್ದೆ. ಅವ್ರು ನನಗೆ ಕಾಲ್ ಮಾಡ್ತಿದ್ದಾರೆ. ಅವ್ರಿಗೇನಾದ್ರೂ ಚಿಕ್ಕಪ್ಪನ ಬಗ್ಗೆ ಗೊತ್ತಾಗಿರ್ಬೇಕು. ತಡೀರಿ, ನಿಮಗೆ ಕಾಲ್ ಮಾಡ್ತೀನಿ. ಸರಿ. ಹಲೋ ಅಜ್ಜಿ. ಹಲೋ ಜಾನ್ವಿ, ಹರಿ ಬಗ್ಗೆ ಏನಾದರೂ ಗೊತ್ತಾಯ್ತಾ? ಇಲ್ಲ ಅಜ್ಜಿ, ಹುಡುಕ್ತಾ ಇದ್ದೀವಿ. ಅವ್ರು ಮುಂಚೆ ಇದ್ದಿದ್ದ ರೂಮ್ ಹತ್ರ ಬಂದಿದ್ದೀವಿ. ಅವ್ರು ಇಲ್ಲೂ ಬಂದಿಲ್ಲಂತೆ. ಬರೋದು ಡೌಟು. ಮನಸ್ಸು ಸೂಕ್ಷ್ಮ ಆದಾಗ ಸಂಕೋಚ, ಸ್ವಾಭಿಮಾನ ಎಲ್ಲ ಉಟ್ಕೊಳ್ಳೋದು ಸಹಜ. ಕಲಾ ಹೇಗಿದ್ದಾಳೆ? ಕೊಡಿ, ನಾ ಮಾತಾಡ್ತೀನಿ. ನಿನ್ನೆ ಕೇಳ್ತಿರೋದು ಜಾನ್ವಿ, ಕಲಾ ಹೇಗಿದ್ದಾಳೆ? ಮಾಡೋದೆಲ್ಲ ಮಾಡಿಬಿಟ್ಟು ಈಗ ಹೇಗಿದ್ದಾಳೆ ಅಂತ ಕೇಳಿದ್ರೆ ಏನು ಹೇಳೋದು? ನಮ್ಮ ಎಲ್ಲ ಪ್ರಯತ್ನಗಳಿಗೆ ಬಗ್ದೇ ಇರೋನು ಇದ್ದಕ್ಕಿದ್ದ ಹಾಗೆ ಹೀಗೆ ಬದಲಾಗಿದ್ದಾನೆ ಅಂತ ಆಶ್ಚರ್ಯದಲ್ಲಿದ್ದೆ. ಒಬ್ಬ ಬೇಡ ವಾಲ್ಮೀಕಿ ಆಗಿದ್ದು ಇದ್ದಕ್ಕಿದ್ದಾಗೆ ಅತ್ತೆ. ಆದ್ರೆ ಎಲ್ಲ ಬೇಡನು ವಾಲ್ಮೀಕಿ ಅಲ್ವಲ್ಲ. ಮಕ್ಕಳು ಹೇಗೆ ಇದ್ರು ಎಲ್ಲ ತಾಯಿಂದ್ರು ಅವ್ರನ್ನ ಒಪ್ಕೊಂಡಿರ್ಬೋದು. ಅದೆಲ್ಲ ನಿಮ್ಗಳ ಮುಂದೆ ತೋರಿಸ್ಕೊಳಕ್ಕಾಗೋದಿಲ್ಲ. ಆದ್ರೆ ನನಗೂ ಒಂದು ಹೃದಯ ಇದೆ. ಹುಡುಕನೋ ಕಡ್ಕನೋ ಮಗನೇ. ಅವನನ್ನ ನನ್ನ ಹತ್ರ ಇಟ್ಕೋಬೇಕು ಅಂತ ನನಗೂ ಆಸೆ ಇದೆ. ಆದ್ರೆ ಏನಾದ್ರೆ ನಿಮ್ಮ ಮಗನ ನಿಮ್ಮ ಹತ್ರ ಇಟ್ಕೋಬಾರ್ದು ಅಂತ ಯಾರಾದ್ರೂ ಕಂಡೀಷನ್ ಹಾಕಿದ್ರಾ? ನೀವು ಯಾರು ನನಗೆ ಕಂಡೀಷನ್ ಹಾಕಿರ್ಲಿಲ್ಲ. ನಾನೇ ನನಗೆ ಕಂಡೀಷನ್ ಹಾಕೊಂಡಿದ್ದೆ. ಅವನು ಯಾವಾಗಲೂ ಕುಡಿದು ಬರ್ತಿದ್ದ. ನಿನ್ನನ್ನು ಯಾವಾಗಲೂ ಹೊಡೆಯೋದು ಬಡಿಯೋದು ಮಾಡ್ತಿದ್ದ. ಇನ್ನು ಯಾವುದೋ ಮನೆ ಹೆಣ್ಮಗಳ ಕಣ್ಣೀರಿಗೆ ನನ್ನ ಮಗ ಕಾರಣ ಆಗ್ತಿದ್ದಾನಲ್ಲಂತ ನನಗೆ ತುಂಬಾ ನೋವಾಗ್ತಿತ್ತು ಕಲಾ. ನನ್ನ ಅಹಂಕಾರಕ್ಕೆ ಪೆಟ್ಟು ಮಾಡ್ತಿದ್ದ. ಮನೇಲಿರೋ ಹಣ ಎಲ್ಲ ಹಾಳು ಮಾಡ್ತಿದ್ದ ಅನ್ನೋ ಕಾರಣಕ್ಕಲ್ಲ ಅವನ್ನ ನಾನು ಆಚೆ ಇಟ್ಟಿದ್ದು. ಹಣ ಎಲ್ಲ ಆಮೇಲೆ ಸಂಪಾದನೆ ಮಾಡ್ಬೋದಿತ್ತು. ಅವನು ನಿನಗೆ ಕೊಡ್ತಿದ್ದ ಹಿಂಸೆನ ತಪ್ಸೋಕ್ಕೋಸ್ಕರ ಅವನನ್ನ ಮನೆಯಿಂದ ಆಚೆ ಹಾಕಿದ್ದು, ನನ್ನಿಂದ ದೂರ ಇಟ್ಟಿದ್ದು. ನಿನ್ ಸಂತೋಷಕ್ಕೋಸ್ಕರ ನನ್ನ ಮಗನ್ನ ಆಚೆ ಇಟ್ಟೆ. ನಿನಗೆ ಅದು ಅರ್ಥ ಆಗಿರತ್ತೆ ಅನ್ಕೊಂಡೆ. ಆದ್ರೆ ನಾನು ಭ್ರಮೆಯಲ್ಲಿದ್ದೆ. ಅವನಿವತ್ತು ಮನೆಗೆ ಬಂದಾಗ ನನಗೆ ಹೆಮ್ಮೆ ಅನಿಸ್ತು, ಆಶ್ಚರ್ಯನೂ ಆಯ್ತು.
ಆಶ್ಚರ್ಯದಿಂದ ಹೊರಗೆ ಬರೋದ್ರೊಳಗೆ ಅವನು ಮನೆಯಿಂದ ಹೊರಟೋಗಿದ್ದ. ನಾನೇ ನನ್ನ ಗಂಡನ ಹುಡುಕ್ತೀನಿ, ನೀವು ಆರಾಮಾಗಿ ಮನೇಲಿರಿ ಅಂತ ಹೇಳಿದ್ಯಲ್ಲ ಕಲಾ. ನಾನು ಅಷ್ಟು ಕೆಟ್ಟ ತಾಯಿ ಅಲ್ಲ ಕಲಾ. ಅದಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೆ. ಅವರಿಗೆ ಆದಷ್ಟು ಬೇಗ ನನ್ನ ಮಗನ ಹುಡುಕೊಡಿ ಅಂತ ಕಂಪ್ಲೇಂಟ್ ಬರ್ಕೊಟ್ಟು ಬಂದಿದ್ದೀನಿ. ಅವರು ಆದಷ್ಟು ಬೇಗ ಹುಡುಕಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಕ್ಷಮಿಸ್ಬಿಡಿ ಅತ್ತೆ, ನಿಮ್ ಹೊರಟನ ಕಾಡುತ್ತೆ ಹೊರತು ನಿಮ್ ತಾಯ್ತನದ ಸಂಕಟ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ. ನನಗೂ ಒಂದು ಮಗು ಇದ್ದು ಅದು ಅಮ್ಮ ಅಂತ ಕರೆದಿದ್ರೆ ಅರ್ಥ ಆಗ್ತಿತ್ತೋ ಏನೋ. ಗಂಡ್ಮಕ್ಳಿಂದ ದೂರ ಇದ್ದು ನೀವು ಎಷ್ಟು ಸಂಕಟ ಅನುಭವಿಸ್ತಿದ್ದೀರಾ ಅನ್ನೋದನ್ನ ನಾನು ಅರ್ಥನೇ ಮಾಡ್ಕೊಳ್ಳಿಲ್ಲ ನೋಡಿ. ನನ್ನ ನೋವನ್ನು ಅರ್ಥ ಮಾಡ್ಸಕ್ ಹೋಗಿ ನಿನಗೆ ನೋವು ಕೊಟ್ಬಿಟ್ಟಕ್ಕಲ್ಲ. ಅತ್ತೆ, ಪೊಲೀಸರು ನನ್ನ ಗಂಡನ ಹುಡುಕೊಡ್ತಾರಲ್ವಾ? ಆ ನಂಬಿಕೆ ಇಡೋಣಕ್ಕಲ್ಲ. ಅಜ್ಜಿ, ನನಗೊಂದು ಡೌಟು. ಏನಮ್ಮ ಅದು? ಚಿಕ್ಕಪ್ಪನ ಇಡೀ ಊರಲ್ಲಿ ಹುಡುಕಿದ್ವಿ, ಅವ್ರು ಎಲ್ಲೂ ಸಿಗ್ಲಿಲ್ಲ. ಅವರು ಬೇರೆ ಊರಿಗೇನಾದರೂ ಹೋಗಿರ್ತಾರಾ? ಆ ಸಾಧ್ಯತೆ ಇದೆ. ಅವ್ರು ಎಲ್ಲೇ ಇರಲಿ, ಜೀವಂತವಾಗಿದ್ರೆ ಅಷ್ಟೇ ಸಾಕು. ಸ್ವಲ್ಪ ದಿನ ಕಾಯ್ತೀನಿ, ಅವ್ರು ಜೀವಂತವಾಗಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದ್ರೆ ಸರಿ. ಇಲ್ಲಾಂದ್ರೆ ನಾನಂತೂ ಬದುಕಿರಲ್ಲ. ಡೋಂಟ್ ವರಿ ಬೇಬಿಯವರೇ, ನಿಮ್ಮ ಅಣ್ಣ ಖಂಡಿತ ವಾಪಸ್ ಬರ್ತಾರೆ. ನಾನು ಯೋಚನೆ ಮಾಡ್ತಾ ಇರೋದು ಅಣ್ಣನ ಬಗ್ಗೆ ಅಲ್ಲ, ಮತ್ತೆ ಅಮ್ಮನ ಬಗ್ಗೆ. ಅಮ್ಮನ ಬಗ್ಗೆನಾ? ಅವ್ರಿಗೇನಾಗಿದೆ? ಚೆನ್ನಾಗಿದ್ದಾರಲ್ಲ. ನಾವು ಇಷ್ಟು ವರ್ಷ ಹಾಗೆ ಅಂದ್ಕೊಂಡಿದ್ವಿ, ಆದರೆ ಅಮ್ಮನ ಮನಸ್ಸು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನನೇ ಮಾಡಲಿಲ್ಲ. ಬೇಬಿಯವರೇ, ನೀವು ಯಾವ ವಿಷಯದ ಬಗ್ಗೆ ಹೇಳ್ತಿದ್ದೀರಾ ಅರ್ಥ ಆಗ್ತಲ್ಲ ನನಗೆ. ಹರಿಯಣ್ಣನ ವಿಷಯದಲ್ಲಿ ಅಮ್ಮ ಅನುಭವಿಸ್ತಾರ ನೋವಿನ ಬಗ್ಗೆ. ಹರಿಯಣ್ಣ ತುಂಬ ಕೆಟ್ಟವನಾಗಿದ್ದ, ನಮಗೆಲ್ಲ ಅನ್ಯಾಯ ಮಾಡ್ದ ಅಂತ ಅವನ್ನ ದೂರ ಇಡೋದಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಆದರೆ ಅಮ್ಮನೂ ಹಾಗೆ ಮಾಡ್ತಿದ್ದಾರೆ ಅಂತ ಅಂದ್ಕೊಂಡಿದ್ವಿ. ಅಮ್ಮ ಹರಿಯಣ್ಣನ ಮೇಲೆ ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಈಗ ಗೊತ್ತಾಗ್ತಾ ಇದೆ. ಮಗ ಎಷ್ಟೇ ಕೆಟ್ಟವನಾಗಿದ್ರು ತಾಯಿ ಕರಳು ಬಿಟ್ಕೊಡಲ್ಲ ಅಂತ ಹೇಳ್ತಾರಲ್ಲ, ಅದು ಈಗ ಗೊತ್ತಾಗ್ತಾ ಇದೆ. ಅಮ್ಮ ನಮಗೋಸ್ಕರ ಹರಿಯಣ್ಣನ ದೂರ ಇಟ್ಟಿದ್ರು, ಆದರೆ ಮಗನ ದೂರ ಮಾಡ್ಕೊಂಡು ಅಮ್ಮ ಎಷ್ಟು ಕೊರಗ್ತಾ ಇದ್ದಾರೆ. ಅದಕ್ಕೆ ಅಲ್ವಾ ಅಮ್ಮ ಅನ್ನೋದು. ಅಮ್ಮನ ಪ್ರೀತಿಗೆ ಸರಿಸಾಟಿಯಾಗಿರೋ ಪ್ರೀತಿ ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಎಲ್ಲರ ತಾಯಿ ಅಂದ್ರೂ ಹಾಗೇನೆ. ತಾಯಿ ಅಂದರೆ ಕೊನೆ ಉಸಿರಿರೋವರೆಗೂ ತನ್ನ ಮಕ್ಕಳಿಗೆ ಒಳ್ಳೇದನ್ನೇ ಬಯಸ್ತಾ ಇರ್ತಾಳೆ. ಮತ್ತೆಲ್ಲಾದ್ರೂ ಮನೆಗೆ ಹೋಗ್ಬಿಟ್ರಾ? ಪೂಜೆ ಐಟಮ್ಸ್ ಎಲ್ಲ ಇಲ್ಲೇ ಇದೆ. ಸರ್ ಸರ್, ನನ್ನ ಚಿಕ್ಕಮ್ಮ ಏನಾದರೂ ಬಂದಿದ್ರಾ ಇಲ್ಲಿ ಪೂಜೆ ಸಾಮಗ್ರಿ ತಗೊಳಕ್ಕೆ? ಸರ್, ಚಿಕ್ಕಪ್ಪ